ಜಾತಿ ವ್ಯವಸ್ಥೆಗಳು ಅನೇಕ ಸುಧಾರಣೆ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ. ಜಾತಿ ವ್ಯವಸ್ಥೆ ಮತ್ತೆ ಸೇರ್ಕೊಳ್ತದೆ. ಅದಾದ್ಮೇಲೆ ಇದು ನನ್ನ ಅನುಭವದ ಮಾತು. ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು. ನಾವು ಶಕ್ತಿ ತುಂಬಬೇಕಾಗುತ್ತೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ನಾವು ಅದಕ್ಕೋಸ್ಕರನೇ ಇಲ್ಲಿ ಬಹಳ ಜನ ಭಕ್ತರೆಲ್ಲ ಬಂದಿದ್ದೀವಿ. ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ವಧರ್ಮ ಕಾಯಕ ದಾಸೋಹ. ಕಾಯಕ ದಾಸೋಹ. ಕಾಯಕ ಏನು ಇಂಗ್ಲಿಷ್ನಲ್ಲಿ ಕಾಯಕ ಅಂದ್ರೆ ಏನು ಅಂತ ಇಂಗ್ಲಿಷ್ನಲ್ಲಿ ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್. ನೀವು ಕೆಲವರು ಮಾತ್ರ ಕಾಯಕ ಮಾಡೋದು, ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು, ಇನ್ನು ಕೆಲವರು ಕೂತು ತಿನ್ನೋದು. ಎಲ್ಲರೂ ಕಾಯಕ ಮಾಡೋದು. ಬಂದಂತ ಸಂಪತ್ತೆಲ್ಲ ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಅದೇ ಕಾಯಕ ಮತ್ತು ದಾಸೋಹ. ಬರೀ ಭಾಷಣ ಮಾಡೋಕ್ಕಲ್ಲ ಇರೋದು. ಬಸವಣ್ಣ ವಚನಗಳು. ಅದಕ್ಕೆ ನಾನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ಫೋನ್ ಮಾಡಿ ಸರ್, ಬೆಳಗ್ಗೆ ಫೋನ್ ಮಾಡಿ. ಅವ್ರೇನು 17 KV ಅದರಿಂದ ನಾನು ಅವತ್ತೇ ಪ್ರಮಾಣವಚನ ತಗೊಂಡೆ. ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂತ ಇಳಿಸ್ತಾ ವಿಜಯಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ಅಥವಾ ಯಾರನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರವಾಗಿ ಮಾಡುವುದಲ್ಲ. ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದ್ರು. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರ ಮಾಡೋದು. ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡ, ದ್ವೇಷಿಸ್ತಕ್ಕಂಥ ಕೆಲಸ ಮಾಡಬಹುದು.